4 ದಿನಗಳ ಬಳಿಕ ಏನು ಸರ್ ತಮ್ಮ ನೋಡ್ರಿ, ಇದೇ ದೊಡ್ಡ ತಪ್ಪು. ಯಾವಾಗಲೂ ಆರೋಪ ಬಂದ ಮ್ಯಾಗ ನಾವು ಓಡಿ ಹೋಗಬಾರ್ದು. ಆರೋಪ ನೀವು ಎಲ್ಲಿ ಹೋದ್ರೂ ಜಗತ್ತಿನಾಗ ಯಾವ ಮೂಲೆಯೊಳಗೆ ಕೂತ್ರೂ ಇವತ್ತಿನ ವ್ಯವಸ್ಥೆಯೊಳಗೆ ಹಿಡ್ಕೊಂಡು ಬರೋ ಶಕ್ತಿ ನಮ್ಮ ಭಾರತದ ರಕ್ಷಣಾ ಇಲಾಖೆಗಾಗಲಿ ಪೊಲೀಸರಿಗಾಗಲಿ ಎಲ್ಲ ಅವ್ರಿಗೆ ಇದೆ. ಈಗ ಏನೇ ಈಗ ನಮಗೊಮ್ಮೆ ಏನಾಗ್ತದೆ, ಕೆಲವೊಂದು ನಮ್ಮ ಜೋಡ ಇರುವ ಹಿತೈಷಿ ಅನ್ನೋರು ಇಂಥವು ಸಲಹೆಗಳು ಕೊಟ್ಬಿಡ್ತಾರೆ, ಹೋಗ್ಬಿಡು ಹೋಗೋದ್ರಿಂದ ಮತ್ತಿಷ್ಟು ದೊಡ್ಡ ಅಪರಾಧ ಆಗ್ತದೆ. ಅವ್ರು ಹೋಗಿದ್ದು ತಪ್ಪು, ಈಗ ಬಂದು ಸರೆಂಡರ್ ಆಗ್ಯಾರ. ಅವ್ರು ಮಾಡಿದಂಥದ್ದನ್ನು ಯಾರೂ ಒಪ್ಪುವುದಿಲ್ಲ, ಅದು ಅಕ್ಷಮ್ಯ ಅಪರಾಧ. ಆದ್ರೆ ಅದು ಏನಿದ್ರು ನ್ಯಾಯಾಂಗದ ವ್ಯವಸ್ಥೆ ಒಳಗೈತಿ, SIT ತಳಗಿದೆ. SITನೂ ಯಾವ ರೀತಿ ಇವತ್ತು ತನಿಖೆ ಮಾಡ್ಲಿಕ್ಕಂತ ನೋಡಬೇಕು. SIT ಅವರು ಯಾರು ಅವ ಡ್ರೈವರ್ ಎಲ್ಲದಾನ, ಆ ಪ್ರಜ್ವಲ್ ರೇವಣ್ಣ ಡ್ರೈವರ್ ಎಲ್ಲದಾನ, ಸಿಂಗಾಪುರ್ನಾಗ ಅದನೋ ಬ್ಯಾಂಕಾಕ್ದಾಗ ಅದನೋ ಯಾವ ಸ್ಟಾರ್ ಹೋಟೆಲ್ನಾಗ ಈ ರಾಜ್ಯದ ಉಪಮುಖ್ಯಮಂತ್ರಿ ಇಟ್ಟಾರೋ ಅವರು ಹೇಳಬೇಕಲ್ಲ. ಪ್ರಜ್ವಲ್ ರೇವಣ್ಣನ ಹಿಡಿದ್ರಪ್ಪ, ಈಗ ಅದನ್ನು CD ವಿಡಿಯೋ ಹೊರಗೆ ತಂದವನು ಅವನು ಅರೆಸ್ಟ್ ಆಗಬೇಕಲ್ಲ. ಮತ್ತು ಅಲ್ಲಿ ಹಾಸನದಾಗ ಹಂಚಿದವ್ರು ಎಲ್ಲರೂ ಅರೆಸ್ಟ್ ಆಗಬೇಕಲ್ಲ. ನೀವು ಟಾರ್ಗೆಟ್ ಮಾಡ್ತಾಯಿದ್ರಿ ದೇವೇಗೌಡರ ಮನೆಯನ್ನು. ನೀವೊಬ್ಬ ಒಕ್ಕಲಿಗ ಲೀಡರ್ ಆಗ್ಬೇಕಂತೇಳಿ ಒಂದು ಈ ರಾಜ್ಯದ ಹಿರಿಯ ನಾಯಕರು ದೇವೇಗೌಡರ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ದು ಇದು ಹಲ್ಕ ಕೆಲಸ, ಇದು ಯಾರೂ ಮಾಡಬಾರ್ದು. ಮತ್ತು ಪ್ರಜ್ವಲ್ ರೇವಣ್ಣ ಮಾಡಿದ್ದನ್ನು ಯಾರೂ ನಾವು ಒಪ್ಪೋದಿಲ್ಲ. ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ನಾವಿಲ್ಲ. ಅವ್ರಿಗೆ ಏನು ಕಠಿಣ ಶಿಕ್ಷೆ ಆಗಲೇಬೇಕು. ಆದರೆ ಅದು ಕಾನೂನು ವ್ಯವಸ್ಥೆ ಒಳಗಿದೆ, ಅದು ಕೋರ್ಟ್ ಅದನ್ನು ನಿರ್ಣಯ ಮಾಡ್ತಾರೆ. ಮತ್ತು ಇವರು ಎಲ್ಲ ಪೂಜೆ ಮಾಡ್ತಾರೆ, ಇವ್ರೇನು ಸಚ್ಚಾತಾರೆ. ಒಂದು 3-4 ಕುಟುಂಬ ಅದಾರ ಈ ರಾಜ್ಯದಾಗ, ಬರೀ ಪೂಜೆ ಮಾಡೋದು. ಅವ್ರ ನಾಶ ಆಗಲಿ ಇವ್ರ ನಾಶ ಆಗಲಿ, ಆಣೆ ಬಲಿ ಕೊಟ್ಟೆ, ಕುರಿ ಬಲಿ ಕೊಟ್ಟೆ, ಎಮ್ಮೆ ಬಲಿ ಕೊಟ್ಟೆ, ಹಂದಿ ಬಲಿ ಕೊಟ್ಟೆ. ಒಂದು 4-5 ಕುಟುಂಬ ಅದಾವೆ. ಅದು 5ನೇ ತಾರೀಕಿನ ಅಂತ ಹೇಳ್ತೀನಿ. ಎಲ್ಲ ಪಾರ್ಟಿಯಾಗ ಅದಾವೆ. ಈ ಕೋರ್ಟ್ನಾಗ ಇದೆ. ಅವರ ಉದ್ದೇಶಪೂರ್ವಕವಾಗಿ ಈಶ್ವರ್ ಖಂಡ್ರೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಅದನ್ನು ನಮ್ಮ ಕಾರ್ಖಾನೆಯ ಬೆಳವಣಿಗೆ ನೋಡಿ ಅವರಿಗೆ ಹತಾಶರಾಗ್ಯಾರ. ಯಾಕಂದರೆ ನಾವು 2650 ರೂಪಾಯಿ ಕೊಟ್ಟಿದ್ದು ಸಲ ಕಬ್ಬಿನ ಬೆಲೆ. ಮತ್ತು ಆ ಮಹಾನ್ ಒಬ್ಬ ಮಂತ್ರಿ ಅದನ್ನು APMC ಸಕ್ಕರೆ ಕಾರ್ಖಾನೆ ಸಕ್ಕರೆ ಮಂತ್ರಿ ಶಿವಾನಂದ ಪಾಟೀಲ್ ಏನು ಹೇಳಿದ್ದ, ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮುಂದೆ ನಾನು ಕಾಟ ಹಾಕ್ತೀನಿ ಸರ್ಕಾರದ ಹತ್ರ. ಇನ್ನೂ ತನಕ ಒಂದು ಕಾಟ ಒಂದು ಸಕ್ಕರೆ ಕಾರ್ಖಾನೆ ಮುಂದೆ ಹಾಕಲಿಲ್ಲ. ಅಷ್ಟು ಹೇಳಿ ಮೊನ್ನೆ ತನ್ನ ಮಗಳೆಲ್ಲ ಲೋಕಸಭೆಗೆ ರೊಕ್ಕ ತೊಗೊಂಡು ಅಷ್ಟೇ. ಒಂದು ಫ್ಯಾಕ್ಟ್ರಿ 50 ಕೊಡ್ರಿ, 1 ಲಕ್ಷ 1 ಕೋಟಿ ಕೊಡ್ರಿ. ಅವ ಒಂದು 25-30 ಕೋಟಿ ಮಗಳಿಗೆ ಖರ್ಚು ಮಾಡಿ ಒಂದು 3 ಕೋಟಿ ಉಳಿಸ್ಕೊಂಡ. ಹಾಂ, ಯಾವುದ್ರಿ? ನಾ ಕೊಟ್ರಲ್ಲ, ನಾ ಕೊಡ್ತೀನಿ. ನಂದು ಏನಿದ್ರು ಮಾಡ್ತಾಳೆ. ನೀ ಕಾಟ ಹಾಕ್ತಿಲ್ಲ, ಒಂದಲ್ಲ 4 ಕಾಟ ಹಾಕತ್ತೀನಿ. ಬಿಲ್ಲು 31 ಮಾರ್ಚ್ ಒಳಗಾಗಿ ಯಾರು ಕಬ್ಬಿನ ಬಿಲ್ ಕೊಟ್ಟಿಲ್ಲ ಅವ್ರಿಗೆ ಮುಂದಿನ ಕಬ್ಬು ಹರಿಲಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ನಾ ಈ ಫೆಬ್ರವರಿ ಎಂಟದಾಗೆ ಕೊಟ್ಬಿಡ್ತೀನಿ. ಯಾವ ಬಾಕಿ ಇಲ್ಲ, ಏನೂ ಇಲ್ಲ. ಯಾವ ಕಾರ್ಖಾನೆ ಆದವರು ಇನ್ನೂ ತನ್ನ ಯಾವ ಪೂರ್ತಿ ಕೊಟ್ಟಿಲ್ಲ. ಆದ್ರೆ 100% ನಾವು ಏನು ಬಿಲ್ ಕೊಟ್ಟಿವಿ. ಉದ್ದೇಶಪೂರ್ವಕವಾಗಿ DK ಶಿವಕುಮಾರ್ ಮತ್ತು ಈಶ್ವರ್ ಖಂಡ್ರೆ ಇವರಿಬ್ಬರು ಅವರು ನಮ್ಮ ಕಾರ್ಖಾನೆಯನ್ನು ಮುಚ್ಚಿಸ್ಬೇಕು. ಯಾಕಂದ್ರೆ ಚಿಂಚೋಳಿ ಇಡೀ ರಾಜ್ಯದಲ್ಲಿ ಅತಿ ಹಿಂದುಳಿದಂಥದ್ದು. ನೀವು ಇವತ್ತು ಬಂದು ನೋಡಿ ನಮ್ಮ ಕಾರ್ಖಾನೆ ಎಷ್ಟು ಚೆನ್ನಾಗಿ ಮಾಡೀವಿ. ಪಬ್ಲಿಕ್ ಸ್ಕೂಲ್ ಮಾಡೀವಿ. ಇವತ್ತು ನಿನ್ನೆ ನಾವು ಅಡ್ಮಿಷನ್ ಸ್ಟಾರ್ಟ್ ಮಾಡಿದ್ದೀವಿ. ಹಾಸ್ಪಿಟ್ಲ್ 108 ಬೆಡ್ಡೆಡ್ ಹಾಸ್ಪಿಟ್ಲ್ ಮಾಡ್ಲಕತ್ತೀವಿ. ಸೂಪರ್ ಬಜಾರ್ ಮಾಡಿದ್ದೀವಿ. ನಮ್ಮದೇ ಇಥನಾಲ್ ಒಯ್ಲಿಕ್ಕೆ 50 ಟ್ಯಾಂಕರ್ ಸಿರಿ ತೊಗೊಂಡಿದ್ದೀವಿ. ಬಹುಶಃ ಚಿಂಚೋಳಿ ಇತಿಹಾಸನಾಗ ಇಷ್ಟು ಡೆವಲಪ್ಮೆಂಟ್, ಒಂದು ಒಳ್ಳೆಯ ಹೋಟೆಲ್ ಇರಲಿಲ್ಲ ಚಿಂಚೋಳಿಗೆ ಹೋದ್ರೆ. ನಮ್ಮ ಅಧಿಕಾರಿಗಳು ಅಲ್ಲಿ ಹೋದರೆ, ಮೊನ್ನೆ ವೀರೇಂದ್ರ ಪಾಟೀಲ್ ಮನೆಯವ್ರು ತೀರ್ಕೊಂಡಾಗ ಹೋದರೆ ಅಲ್ಲಿ ಬಂದಂಥ ಜನರಿಗೆ ಒಂದು ಕೂತು ಚಲೋ ಚಹಾ ಕುಡ್ಲಿಕ್ಕಿದ್ದೇವೆ. ಅದು ನಾವೇ ಹೋಟೆಲ್, ಒಂದು ಸ್ಟಾರ್ ಹೋಟೆಲ್ ಟೈಪ್ ಒಂದು ಹೋಟೆಲ್ ಮಾಡಿದ್ದೀವಿ. ಒಂದು ಮಾದರಿಯಾದಂಥ ಒಂದು ಕಾರ್ಖಾನೆ ಮಾಡಿದ್ದೀವಿ. ಇವತ್ತು ನೋಡಿ ಸುಮಾರು 15-20 ಸಾವಿರ ಜನ ಕಲಬುರಗಿ ಜಿಲ್ಲೆ, ಬೀದರ್ ಜಿಲ್ಲೆ ರೈತರಿಗೆ ಎಷ್ಟು ಅನುಕೂಲ ಆಗಿದೆ. ಯಾರು 2650 ಕೊಟ್ಟೇ ಇಲ್ಲರಿ ಬಿಲ್ಲು. 2000 ಮತ್ತು ಕಾಟ ಹೊಡೆದು ಯಾವಾಗ ಕೊಡ್ತಿದ್ರು ಅರ್ಧ ಕೊಡೋದು, ಮತ್ತು ಮುಂದಿನ ಸೀಸನ್ ಚಾಲುವಾಗ ಕೊಡೋದು. ಎಷ್ಟು ರೈತರು, ಅದಕ್ಕೂ ರೈತರಂತರೂ ಗೋಳ್ಯಾಡ್ಸಿ ಸಾಯ್ತಿದ್ರು. ನಮ್ಮ ಕಾರ್ಖಾನೆ ಆಗಿದ್ರೆ ಎಲ್ಲ ಕಾರ್ಖಾನೆ ಆದರೂ ಬಿಲ್ ಕೊಡೋಕ್ಕೆ ಚಾಲು ಮಾಡಿದ್ರು.
ಈಗ ಮಾಡ್ತಾರೆ. ಈಗ ಏನಾಗೈತೆ ರೀ ಈ ಲೋಕಸಭಾ ಚುನಾವಣೆ ಇರೋದ್ರಿಂದ ಇಥನಾಲ್ಕನೇ ಎಲ್ಲನೂ ಹೋಗಿಬಿಟ್ರೆ ಕಬ್ಬು ಸಕ್ಕರೆ ರೇಟ್ ಒಮ್ಮೆ ಇರ್ತಂದ್ರೆ ಬರೀ ಸಕ್ಕರೆ ಉಳ್ಳಾಗಡ್ಡಿ ಮ್ಯಾಗೆ ದೇಶನಾಗ ಚುನಾವಣೆ ನಡೀತಾವೆ. ಉಳ್ಳಾಗಡ್ಡಿ ರೇಟ್ ಹೆಚ್ಚಾತಂದ್ರೆ ಸರ್ಕಾರ ಬೀಳ್ತಾವೆ. ದಿಲ್ಲಿ ಒಳಗೆ ಉಳ್ಳಾಗಡ್ಡಿ ರೇಟ್ ಹೆಚ್ಚಾಗಿದ್ದಕ್ಕೆ ಸುಷ್ಮಾ ಸ್ವರಾಜ್ ಸರ್ಕಾರ ಬೀಳ್ತು. ಈ ದೇಶ ಅದಕ್ಕೆ ನಮ್ಮವ್ರು ಏನು ಮಾಡಿದ್ರು, ಇಥನಾಲ್ ದಿನ ಮ್ಯಾಗ ಫ್ರೀ ಮಾಡ್ತಾರೆ. ಆ ಫ್ರೀ ಆಯ್ತಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ರೈತರಿಗೂ ಒಳ್ಳೆಯ ಬೆಲೆ ಬರ್ತದೆ. ಒಟ್ಟಾರೆ ನಾವು ಹೇಳೋದಂದ್ರೆ ಕಲಬುರಗಿ ಜಿಲ್ಲೆಗೆ ಇವತ್ತು ನಮ್ಮ ಕಾರ್ಖಾನೆ ಒಂದು ದೊಡ್ಡ ಕೊಡುಗೆ, ಸುಮಾರು 850 ಕೋಟಿ ರೂಪಾಯಿ ಕಾರ್ಖಾನೆ ಮಾಡಿದ್ದೀವಿ. 15 ವರ್ಷದಿಂದ ಹಾಗೆ ಬಿದ್ದಿತ್ತು. ಆದರೆ ಪಾಪ ಇಲ್ಲಿ ಕೆಲವೊಂದು ರಾಜಕಾರಣಿಗಳದ್ದು ನೋಡೋದು ಆಗ್ತಾಯಿಲ್ಲ. ಅದಕ್ಕೆ ಅವ್ರು ಏನಾದರೂ ಮಾಡಿ ತೊಂದರೆ ಮಾಡೋ ಕೆಲಸ ಮಾಡ್ತಾಯಿರ್ತಾರೆ. ನಾವು ಕಡೆಗೆ ನ್ಯಾಯಾಲಯ ಇದೆ, ನ್ಯಾಯಾಲಯ ನಮ್ಗೆ ನ್ಯಾಯ ಕೊಡ್ತದೆ ಅಂತ ವಿಶ್ವಾಸ. ಹಾಂ ರೀ.